ಎಸ್ ಹಾಗೆ ನಿಮ್ಗೆ ಹೇಳ್ತಾ ಇದ್ದೆ, ಯಾಕೆ ನಿಮ್ ಫಿಲಮ್ ಅನ್ನ ನೋಡ್ಬೇಕು ಅಂತ ಏನಾದ್ರೂ ಅದ್ರ ಬಗ್ಗೆ ಏನಾದ್ರು, ಯಾಕೆ ನಮ್ ಫಿಲಮ್, ಯಾಕಂದ್ರೆ 2 ಅವರ್ ಫಿಲಮ್ ಅನ್ನ ಬಂದು ನಾವು ಕೂತ್ಕೊಳ್ಬೇಕು ಅಂತಂದ್ರೆ, ಈಗ ನಮ್ದು ಅಷ್ಟೇ ಬಿಗ್ ಬಾಸ್ ರಾತ್ರಿ 1 ಅವರ್ ನೋಡ್ಬೇಕು ಅಂತಂದ್ರೆ ಏನೋ ಸ್ಟಫ್ ಇರ್ಲೇಬೇಕು. ಸೊ ಅದೇ ರೀತಿ ಈ ಒಂದು ಫಿಲಮ್ಗೆ ಜನ ಥಿಯೇಟರ್ಗೆ ಯಾಕೆ ಬರ್ಬೇಕು, ನಿಮ್ಗೆ ಯಾಕೆ ಸಹಕಾರ ಕೊಡ್ಬೇಕು, ಅಥವಾ ನಿಮ್ಮನ್ನ ಯಾಕೆ ಬಳಸ್ಬೇಕು ಅನ್ನೋದಕ್ಕೆ ಏನಾದ್ರು ಐ ಥಿಂಕ್ ಇದೆ ಸರ್. ತುಂಬಾನೇ ಸ್ಟಫ್ ಇದೆ. ನೀವು ಕನ್ನಡಿಗರು ಅಂತ ಹೇಳ್ಕೊಬಿಡಿ, ನಮ್ಗೆಲ್ಲ ಗೊತ್ತಿದೆ, ನೀವಿಬ್ಬರು ಕನ್ನಡಿಗರು ಎಲ್ಲ ಗೊತ್ತಿದೆ. ಏನೇ ಇದ್ರು ಕೂಡ ಸಿನಿಮಾ ಚೆನ್ನಾಗಿರ್ಬೇಕು. ಸಿನಿಮಾ ಚೆನ್ನಾಗಿದ್ರೇನೆ ಅದನ್ನ ವೀಕ್ಷಕರು ಹೇಳಿದ್ರೆ ಇದನ್ನ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ. ಅಲ್ಟಿಮೇಟ್ ಪಾಯಿಂಟ್. ನಾವು ಒಂದು ಒಳ್ಳೆ ಸಿನಿಮಾ ಮಾಡ್ದಿರಾ ಬಂದ್ ನೋಡಿ ನೀವು ಯಾಕೆ ನೋಡಲ್ಲ, ಸಿನಿಮಾ ಥಿಯೇಟರ್ಗೆ ಯಾಕೆ ಬರಲ್ಲ ಅಂತ ಕೇಳೋದು ತಪ್ಪಾಗುತ್ತೆ. ನಿಜವಾಗ್ಲೂ ಒಂದೊಳ್ಳೆ ಸಿನಿಮಾ ಮಾಡಿದಾಗ, ಈಗ ಸರ್ ಈಗ ನೀವು ಬಂದಿದ್ದೀರಾ, ಈಗ ನಮ್ಗೆ ದುನಿಯಾ ವಿಜಯ್ ಸರ್ ಸಪೋರ್ಟ್ ಮಾಡ್ತಿದ್ದಾರೆ. ಆಬ್ವಿಯಸ್ಲಿ ಅವ್ರು ಪ್ರೆಸೆಂಟ್ ಮಾಡ್ತಿದಾರೆ ಅಂತ ಅಂದಿದ ತಕ್ಷಣ ಸ್ಟಫ್ ಇದ್ರೇನೆ ಮಾಡ್ತಾರೆ. ಅವ್ರು ಸಿನಿಮಾ ನೋಡಾದ್ಮೇಲೆ ನಾನು ಇದನ್ನ ಪ್ರೆಸೆಂಟ್ ಮಾಡ್ತೀನಿ ಅಂತ ಒಂದು ಧೈರ್ಯದಿಂದ ಒಂದು ಒಳ್ಳೆ ಸಿನಿಮಾ ಮಾಡಿದೀರಾ, ಹಿಂಗ್ ಮಾಡೋದು ಹೊಸಬ್ರು ಮಾಡಿದ್ರೆ ಹಿಂಗ್ ಮಾಡ್ಬೇಕು ಅಂತ ಒಂದು ಕಾರಣದಿಂದ ಅವ್ರು ಪ್ರೆಸೆಂಟ್ ಮಾಡ್ತಿದ್ದಾರೆ. ಇವನ್ ಹೊಂಬಾಳೆ ಫಿಲ್ಮ್ಸ್ ಸಂಸ್ಥೆ ಏನಿದೆ, ಅವರು ಒಂದು ಹೊಸ ತಂಡ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ, ನಮ್ ಸಪೋರ್ಟ್ ಮಾಡೋಣ, ನಾವು ಸಾತ್ಕೋಣ ಅಂತ ಅಂದ್ಬಿಟ್ಟು ಒಂದು ಥಿಯೇಟರ್ಸ್ ಏನಿದೆ ಅವ್ರ ಕಡೆಯಿಂದ ಅವರು ಸಹಾಯ ಮಾಡ್ತಿದ್ದಾರೆ. ಸೊ ಅಂದ್ರೆ ನಾನು ಏನ್ ಹೇಳ್ತಿದ್ದೆ ಅಂತ ಹೇಳಿದ್ರೆ, ಇವ್ರು ಇಷ್ಟು ಬಂದಿದೆ ಅಂತ ಹೇಳಿದ್ರೆ ನಾವು ಒಂದು ಒಳ್ಳೆ ಮೂವಿ ಮಾಡಿದೀವಿ ಅಂತ. ಓಕೆ, ಇದೊಂದು ಕಡೆ ಇಟ್ರೆ ಯಾಕೆ ನೋಡ್ಬೇಕು ಅನ್ನೋದು ನೀವು ಕೇಳಿದ್ರೆ, ಅಂದ್ರೆ ಸಿನಿಮಾ ಒಳಗಡೆ ಏನಿದೆ ಈಗ ನಾನು ಹೇಳಬೇಕಾಗತ್ತೆ. ಇದಕ್ಕೆ ಇದು ಒಂದು ಕೌಟುಂಬಿಕ ಚಿತ್ರ, ಎಲ್ರು ಒಂದು ಫ್ಯಾಮಿಲಿ ಎಲ್ರು ಕುತ್ಕೊಂಡು ನೋಡುವಂತ ಚಿತ್ರ. ಹಾಗೇನೆ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಹೊಸಕೋಟೆ, ಚಿಂತಾಮಣಿ ಈ ಕಡೆ ಒಂದು ಭಾಷೆ, ಗ್ರಾಮೀಣ ಸೊಗಡು ಕನ್ನಡ ಏನಿದೆ ತುಂಬಾ ಚೆನ್ನಾಗಿ, ತುಂಬಾ ಅಥೆಂಟಿಕ್ ಆಗಿ ತೋರ್ಸಕ್ ಪ್ರಯತ್ನ ಮಾಡಿದ್ವಿ. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಇವನ್ ದುನಿಯಾ ವಿಜಯ್ ಸರ್ ಮೊನ್ನೆ ಟ್ರೇಲರ್ ಲಾಂಚ್ ಇವೆಂಟ್ ಅಲ್ಲಿ ಮಾತಾಡ್ತಾ ಇದ್ರು, ಇದೆಲ್ಲ ನಮ್ ಭಾಷೆನೆ, ಮೊಟ್ಟಿಗಳು ಏನೈತೆ ವಿಷಯಗಳು ಅವಳಿಗೆ ನಂಕ ನಿಂಕ ಅಂತ ಸೊ ಅವರು ಹೇಳ್ತಾ ಇದ್ದಾರೆ. ಸೊ ಆ ಒಂದು ಏನಿದೆ, ಆ ಒಂದು ಭಾಷೆ, ಒಂದು ಸೊಗಡು, ಅದನ್ನ ತೋರಿಸೋ ಪ್ರಯತ್ನ ಮಾಡಿದ್ರೆ, and it has come out beautifully. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.